ಇದು ಕೇಂದ್ರ ಚುನಾವಣಾ ಆಯೋಗ ನೋಡಲೇಬೇಕಾದಂತ ಸ್ಟೋರಿ. ಎಸ್ಐಆರ್ ವಿರುದ್ಧ ಕಾಂಗ್ರೆಸ್ ಆಕ್ಷೇಪ ಯಾಕೆ ಅನ್ನೋದಕ್ಕೆ ಬಲವಾದ ಸಾಕ್ಷಿ ಸಿಕ್ಕಿದೆ. ಕೇಂದ್ರ ಚುನಾವಣಾ ಆಯೋಗ ಈ ಸ್ಟೋರಿಯನ್ನ ನೋಡಲೇಬೇಕು. ಎಸ್ಐಆರ್ ವಿರುದ್ಧ ಕಾಂಗ್ರೆಸ್ ಒಂದ್ ಕಡೆಯಲ್ಲಿ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇದು ಪವರ್ ಟಿವಿಯ ಪವರ್ಫುಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಎಸ್ಐಆರ್ ನೆಪದಲ್ಲಿ ಮುಂದಿನ ಎಲೆಕ್ಷನ್ಗೆ ಬಿಜೆಪಿ ಈಗಿನಿಂದಲೇ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಜಿಬಿ ಎಲೆಕ್ಷನ್, ಎಂಎಲ್ಎ ಹಾಗೂ ಎಂಪಿ ಎಲೆಕ್ಷನ್ಗೂ ಎಸ್ಐಆರ್ ನಿಂದ ಅನುಕೂಲ ಆಗುತ್ತೆ. ಮನೆ ಮನೆಗೂ ತೆರಳುತ್ತಿದ್ದಾರೆ ಬಿಎಲ್ಒಗಳು. ಇದರ ಜೊತೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಕೂಡ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಮುಂದಿನ ಜಿಬಿ ಅಭ್ಯರ್ಥಿ, ಶಾಸಕರು, ಸಂಸದರ ಕರಪತ್ರವನ್ನು ಹಂಚಿಕೆ ಮಾಡಲಾಗ್ತಾ ಇದೆ. ಬೂತ್ ಲೆವೆಲ್ ಆಫೀಸರ್ಗಳ ಸಮ್ಮುಖದಲ್ಲೇ ಚುನಾವಣಾ ಆಕಾಂಕ್ಷಿಗಳ ಕರಪತ್ರ ಹಂಚಿಕೆ ಆಗ್ತಾ ಇದೆ. ಎಸ್ಐಆರ್ ನೆಪದಲ್ಲಿ ಜಿಬಿಎ ವ್ಯಾಪ್ತಿಯಲ್ಲಿ ಚುನಾವಣೆಗೆ ತಯಾರಿನ ಎನ್ನುವ ಶಂಕೆ ಕೂಡ ವ್ಯಕ್ತವಾಗಿದೆ. ಯಾವಾಗ ಈ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಹೆಸರು ಕೇಳಿ ಬಂತು, ಅದು ಶುರುವಾಯಿತು, ಅಲ್ಲಿಂದ ಕಾಂಗ್ರೆಸ್ನವರು ದೊಡ್ಡ ಮಟ್ಟದ ಆರೋಪವನ್ನು ವ್ಯಕ್ತಪಡಿಸ್ತಾ ಇದ್ರು. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ಮೊದಲಿನಿಂದಲೂ ಕೂಡ ಈ ಎಸ್ಐಆರ್ ಪ್ರಕ್ರಿಯೆಗೆ ಕಾಂಗ್ರೆಸ್ನವರಿಂದ ವಿರೋಧ. ಈಗ ಬೂತ್ ಲೆವೆಲ್ ಆಫೀಸರ್ಗಳ ಜೊತೆಯಲ್ಲಿ ಬಿಜೆಪಿ ಕಾರ್ಯಕರ್ತರ ಎಂಟ್ರಿ ಕೊಡ್ತಾ ಇರೋದು ಯಾಕೆ ಅಂತ ಹೇಳಿ? ಸಂಪತ್ತು, ಏನು ಎಸ್ಐಆರ್ ಆದ ಬಳಿಕ ಪಂಚರಾಜ್ಯಗಳ ಚುನಾವಣೆ ನಡೀತು. ಆ ಚುನಾವಣಾ ಫಲಿತಾಂಶ ಎಲ್ಲರೂ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಎಸ್ಐಆರ್ ಆಗಿಲಿಂದನೇ ಕಾಂಗ್ರೆಸ್ಗೆ ಹಿನ್ನಡೆ ಆಗಿತ್ತು ಅಂತ ಹೇಳ್ಬಿಟ್ಟು ಮಮತಾ ಬ್ಯಾನರ್ಜಿ ಸೇರಿ ರಾಹುಲ್ ಗಾಂಧಿಯಿಂದ ಹಿಡಿದು ಏನು ಪ್ರಿಯಾಂಕಾ ಗಾಂಧಿ, ಅದೇ ರೀತಿಯಲ್ಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಎಸ್ಐಆರ್ ವಿರುದ್ಧ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಯಾಕೆ ಅಂತಂದ್ರೆ ಬಿಜೆಪಿ ಪರವಾಗಿ ಎಸ್ಐಆರ್ ಅನ್ನ ಮಾಡ್ತಿದ್ದಾರೆ, ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಅನ್ನ ಒಡೆಯುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನೋ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ರು. ಆದ್ರೆ ಅದಕ್ಕೆ ಪೂರಕವೆನ್ನುವಂತೆ ಬೆಂಗಳೂರಿನಲ್ಲಿ ನಡೀತಿರುವಂತಹ ಎಸ್ಐಆರ್ಗೆ ಈಗ ಸದ್ಯಕ್ಕೆ ಏನ್ ಜಿಬಿಎ ಚುನಾವಣೆಯನ್ನು ನಡೆಸಿ ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನ ಮಾಡಿದೆ. ಆ ಆದೇಶಕ್ಕೆ ಅನುಸಾರವಾಗಿ ಬಿಜೆಪಿಗರಿಗೆ ಅನುಕೂಲವಾಗುವಂತೆ ಏನ್ ಬಿಎಲ್ಒಗಳು ಅಧಿಕಾರಿಗಳ ಜೊತೆ ಹೋಗಿ ಕರಪತ್ರಗಳನ್ನು ಹಂಚಿಕೆ ಮಾಡಿ ಚುನಾವಣೆಯನ್ನ ತಯಾರಿಯನ್ನ ಮಾಡ್ತಿದ್ದಾರೆ ಅನ್ನೋ ಸಾಕಷ್ಟು ಗಂಭೀರವಾದಂತಹ ಆರೋಪ ಕೇಳಿ ಬರ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದರಂತ ತೇಜಸ್ವಿ ಸೂರ್ಯ, ಅದೇ ಕೂಡ ಜಯನಗರ ಶಾಸಕರಾದಂತಹ ಸಿ.ಕೆ. ರಾಮಮೂರ್ತಿ ಮತ್ತೆ ಜಿಬಿಎ ಚುನಾವಣಾ ಆಕಾಂಕ್ಷಿಗಳು ಯಾರಿದ್ರು ಅವರು ಭಾವಚಿತ್ರವಿರುವಂತಹ ಕರಪತ್ರಗಳನ್ನ ಬಿಎಲ್ಒಗಳ ಜೊತೆನೆ ಹೋಗಿ ಹಂಚಿಕೆಯನ್ನ ಮಾಡಿ ಬಿಜೆಪಿಗೆ ಮತಯಾಚನೆಯನ್ನ ಮಾಡಿ ಅಂತ ಹೇಳ್ಬಿಟ್ಟು ಚುನಾವಣಾಧಿಕಾರಿಗಳು ಮುಂದೆಯೇ ಮನೆ ಮನೆಗೂ ತೆರಳಿ ಏನು ಕರಪತ್ರಗಳನ್ನು ಹಂಚ್ತಿದ್ದಾರೆ. ಈಗ ಆ ರೀತಿಯಾಗಿ ಯಾವುದೇ ಕಾರಣಕ್ಕೂ ಕೂಡ ಮಾಡುವಂತಿಲ್ಲ. ಬಿಎಲ್ಒಗಳು ಹೋಗಿ ಮತದಾರರ ಪಟ್ಟಿಯಲ್ಲಿ ಏನಿದೆಯೋ ಯಾರ್ದಾದ್ರೂ ಹೆಸರೇನಾದ್ರೂ ಕೈ ಬಿಟ್ಟಿದ್ರೆ ಅವರನ್ನ ಸೇರ್ಪಡೆ ಮಾಡುವಂತ ಕೆಲಸವನ್ನ ಮಾಡಬೇಕು. 24 ವರ್ಷಗಳ ನಂತರ ನಡೀತಿರುವಂತಹ ಎಸ್ಐಆರ್ಗೆ ಇದು ಅಧಿಕೃತವಾಗಿ ಕೇಂದ್ರ ಚುನಾವಣಾ ಆಯೋಗ ನಡೆಸುವಂತಹ ಎಸ್ಐಆರ್ ಅವರು ಕೆಲಸ ಏನಂತಂದ್ರೆ ಹೋಗಿ ಮತದಾರರು ಇದ್ದಾರಾ ಇಲ್ವಾ, ಅವರ ಕುಟುಂಬದ ಹಿನ್ನೆಲೆ, ಅವ್ರ ಕುಟುಂಬದಲ್ಲಿ ಯಾರಾದ್ರೂ ಮತದಾರರ ಪಟ್ಟಿಯಲ್ಲಿ ಏನಾದ್ರು ಬಿಟ್ಟೋಗಿದ್ರೆ ಹೌದು ಇವರು ನಮ್ಮ ಕುಟುಂಬಸ್ಥರೇ, ನಮ್ಮ ಮಗನೇ, ನಮ್ಮ ಅಣ್ಣ ತಮ್ಮನೇ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಸಹಿಯನ್ನ ಮಾಡಿಸ್ಕೊಂಡು ಅವರು ಫಾರಂ ಅನ್ನ ಫಿಲ್ ಮಾಡಿಸ್ಕೊಂಡು ಬರುವಂತ ಕೆಲಸವನ್ನ ಮಾಡಬೇಕು. ಆದ್ರೆ ಅದನ್ನು ಬಿಟ್ಟು ಜಿಬಿಎ ಚುನಾವಣಾಧಿಕಾರಿಗಳ ಜೊತೆನೆ ಹೋಗಿ ಬಿಜೆಪಿ ಕಾರ್ಯಕರ್ತರು ಕರಪತ್ರಗಳನ್ನ ಹಂಚಿಕೆ ಮಾಡ್ತಿರೋದು ಸಾಕಷ್ಟು ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಿದೆ. ಇದೇ ಕಾರಣಕ್ಕಾಗಿ ಕಾಂಗ್ರೆಸ್ನವರು ಕೂಡ ಸಾಕಷ್ಟು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇರೋದು. ಇದು ಕೇಂದ್ರ ಚುನಾವಣಾ ಆಯೋಗ ನಡೆಸ್ತಿರುವಂತಹ ಎಸ್ಐಆರ್ ಅಲ್ಲ, ಬಿಜೆಪಿಯವರೇ ನಡೆಸ್ತಿರುವಂತಹ ಏನು ಎಸ್ಐಆರ್, ಇದಕ್ಕೆ ನಮ್ಮ ವಿರೋಧ ಇದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಆರೋಪ ಮಾಡ್ತಾ ಇರೋದಕ್ಕೆ ಇದು ಒಂದು ಉದಾಹರಣೆ ಅಂತಾನೂ ಕೂಡ ಹೇಳ್ಬೋದು. ಯಾಕೆ ಅಂತಂದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ಯಾವಾಗ ಬೇಕಾದ್ರೂ ಕೂಡ ಜಿಬಿಎ ಚುನಾವಣೆ ಬರ್ಬೋದು, ನಂತರ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತ್ ಚುನಾವಣೆ ಬರುತ್ತೆ, ಗ್ರಾಮ ಪಂಚಾಯತ್ ಚುನಾವಣೆ ಬರುತ್ತೆ, 2028ಕ್ಕೆ ವಿಧಾನಸಭಾ ಚುನಾವಣೆ ಬರುತ್ತೆ, 2029ಕ್ಕೆ ಈ ಲೋಕಸಭಾ ಚುನಾವಣೆ ಬರುತ್ತೆ. ಇನ್ನೇನು ಕಳೆದ 3 ವರ್ಷಗಳು ಏನಿದೆ ಮುಂದೆ, ಆ 3 ವರ್ಷಗಳು ಕೂಡ ಒಂದು ರೀತಿಯಾಗಿ ಚುನಾವಣಾ ಪರ್ವದ ವರ್ಷ ಅಂತಾನೂ ಕೂಡ ಹೇಳಿದ್ರೆ ತಪ್ಪಾಗೋದಿಲ್ಲ. ಹೀಗಾಗಿ ಜಿಬಿಎಗೆ, ಎಂಎಲ್ಎಗೆ, ಎಂಪಿ ಎಲೆಕ್ಷನ್ಗೆ ಈಗಾಗಲೇ ಬಿಜೆಪಿಯವರು ಚುನಾವಣಾ ತಯಾರಿಯನ್ನ ಮಾಡ್ಕೊಳ್ತಿದ್ದಾರೆ. ಅದಕ್ಕೆ ಕೇಂದ್ರ ಚುನಾವಣಾ ಆಯೋಗ ನಡೆಸಿರುವಂತಹ ಎಸ್ಐಆರ್ ಜೊತೆ ಇವರು ಭಾಗಿಯಾಗಿ ಚುನಾವಣಾ ಪ್ರಚಾರವನ್ನ ಮಾಡ್ತಿದ್ದಾರಾ ಅಂತ ಹೇಳ್ಬಿಟ್ಟು ಎಲ್ಲ ರೀತಿಯಲ್ಲೂ ಕೂಡ ಸಾಕಷ್ಟು ಗಂಭೀರವಾದ ಆರೋಪ ಕೇಳ್ಬರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಜಯನಗರದಲ್ಲಿ ಕಾಂಗ್ರೆಸ್ನ ಕೆಲವೊಂದಷ್ಟು ಮುಖಂಡರು ಕೂಡ ಈಗಾಗಲೇ ಎಸ್ಐಆರ್ ಅನ್ನ ಮಾಡ್ತಿರುವಂತಹ ಅಧಿಕಾರಿಗಳ ವಿರುದ್ಧ ಈಗಾಗಲೇ ದೂರನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಚುನಾವಣಾಧಿಕಾರಿಗಳು ಇದಕ್ಕೆ ಯಾವ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ತಾರೆ ಈಗ ಆ ದೃಶ್ಯಾವಳಿಗಳಲ್ಲಿ ನೋಡಬಹುದು. ಅಲ್ಲಿ ಒಂದಷ್ಟು ಜನ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆ ನೀವು ನೋಡ್ಕೊಂಡು ಸುಮ್ಮನೆ ಇದ್ರಿ ಅಂತಾಗ ಅಲ್ಲಿರುವಂತಹ ಬಿಎಲ್ಒ ಕಣ್ಣೀರನ್ನು ಹಾಕೊಂಡು ಸುಮ್ಮನೆ ಓಡೋಗುವಂತ ಕೆಲಸವನ್ನ ಮಾಡ್ತಾರೆ. ಹೀಗಾಗಿ ಬಿಜೆಪಿಯವರ ವಿರುದ್ಧ ಕಾಂಗ್ರೆಸ್ನವರು ದೊಡ್ಡ ಮಟ್ಟದ ಹೋರಾಟ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಸಂಪತ್, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.